ಹಾಯ್, ನಮಸ್ಕಾರ ಸ್ನೇಹಿತರೆ. ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಶನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಸಂವಿಧಾನದ ಅನುಚ್ಛೇದದ ಬಗ್ಗೆ ಒಬ್ಬ ಆಸ್ಪಿರೆಂಟ್ ಆಗಿ ತಿಳಿದುಕೊಳ್ಳಬೇಕಾದ ವಿಷಯಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಭಾರತ ಸಂವಿಧಾನದ ಅನುಸೂಚಿಗಳು. ಓಕೆ ಸ್ನೇಹಿತರೆ, ಭಾರತ ಸಂವಿಧಾನ ಏನು ಜಾರಿ ಬಂತಲ್ಲ, ಒಟ್ಟು 8 ಅನುಸೂಚಿಗಳು. ನಂತರ ಹೆಚ್ಚಿಗೆ ಹೋಗುವಂತ 9, 10, 11, 12, ಒಟ್ಟು ಪ್ರೆಸೆಂಟ್ ಪ್ರಸ್ತುತ 12 ಅನುಚ್ಛೇದಗಳಿವೆ. ಓಕೆ, ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಆಸ್ಪಿರೆಂಟ್ ಆಗಿ ನಮ್ಗ ಅನುಚ್ಛೇದಗಳ ಬಗ್ಗೆ ಎಷ್ಟು ಮಾಹಿತಿ ಇರಬೇಕು ಅನ್ನೋದನ್ನ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಒಂದನೇದು ಅನುಚ್ಛೇದ 1, ವಿಸ್ತೀರ್ಣ ಮತ್ತು ಭೂಪ್ರದೇಶ. ಓಕೆ, ಒಂದನೇದು ಅನುಚ್ಛೇದ 1. ಎರಡನೇದ್ದು ಸಂಬಳ. ಯಾರ ಸಂಬಳ? ಸಂವಿಧಾನಬದ್ಧ ಹುದ್ದೆಗಳ ಸಂಬಳ. ಮೂರನೇದ್ದು ಪ್ರಮಾಣ ವಚನ. ಯಾರ್ದು? ಸಂವಿಧಾನಬದ್ಧ ಹುದ್ದೆಗಳ ಪ್ರಮಾಣ ವಚನ. ನಾಲ್ಕನೇದು ರಾಜ್ಯಸಭೆಗಳಿಗೆ ವಿವಿಧ ರಾಜ್ಯಗಳಿಂದ, ಅಂದ್ರೆ ರಾಜ್ಯಸಭೆಗೆ ಆಯ್ಕೆ ಮಾಡ್ತಿಲ್ಲ, ವಿವಿಧ ರಾಜ್ಯಗಳಿಂದ ಎಷ್ಟು ಸ್ಥಾನಗಳ ಹಂಚಿಕೆ ಮಾಡಿದ್ದಾರೆ? ವಿವಿಧ ರಾಜ್ಯಗಳಿಂದ ಸ್ಥಾನಗಳ ಹಂಚಿಕೆ. ಐದನೇದು ಅನುಸೂಚಿತ ಪ್ರದೇಶ ಮತ್ತು ಆಡಳಿತ ನಿರ್ವಹಣೆ. ಓಕೆ, ಇಷ್ಟು ಐದನೇದು. ನೆಕ್ಸ್ಟ್ ಆರನೇದು ATM, ಮೀನ್ಸ್ ಆಸಾಂ, ತ್ರಿಪುರಾ, ಮಿಜೋರಾಂ, ಮೇಘಾಲಯ. ಈ ರಾಜ್ಯಗಳಿಗೆ 6ನೇ ಅನುಸೂಚಿ ಸಂಬಂಧಪಟ್ಟ ಇರುತ್ತೆ. ನೆಕ್ಸ್ಟ್ 7, 3 ಪಟ್ಟಿಗಳು. ಅವು ಯಾವ ಪಟ್ಟಿ ಅಂತ ನೋಡೋಣ. ಪಟ್ಟಿಗಳ ಅಧಿಕಾರ ಹಂಚಿಕೆ ಇರುತ್ತೆ. 8 ಭಾಷೆಗಳು. 9ನೇದು ಭೂ ಸುಧಾರಣೆ. 10ನೇದು ಮೋಸ್ಟ್ ಇಂಪಾರ್ಟೆಂಟ್. ಇದು ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದ್ರೆ ಭಾರತ ಸಂವಿಧಾನದಲ್ಲಿ ಮೊದಲ ತಿದ್ದುಪಡಿ ಆಗಿತ್ತೆ ಭೂ ಸುಧಾರಣೆ. ಓಕೆ, ನೆಕ್ಸ್ಟ್ 10ನೇದು ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ. ನೆಕ್ಸ್ಟ್ 11ನೇದು ಪಂಚಾಯತ್ ರಾಜ್ ವ್ಯವಸ್ಥೆ. ಓಕೆ, 12ನೇದು ಲಾಸ್ಟ್ ನಗರ ಸ್ಥಳೀಯ ಸಂಸ್ಥೆಗಳು. ಇಷ್ಟು. ಓಕೆ ಸ್ನೇಹಿತರೆ, ನೋಡಿ, ಭಾರತ ಸಂವಿಧಾನದ ಅನುಸೂಚಿಗಳು ಇಷ್ಟು ಕ್ಲಿಯರ್ ಆಗಿ ಗೊತ್ತಿರಬೇಕು ನಮಗೆ. ನೀವು ಭಯಪಟ್ಟ ಆಗ್ತಿರೋ ಏನ್ ಮಾಡ್ತಿರಲ್ಲ, ಬಟ್ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ ಭಾಗಗಳು ಮತ್ತು ಕೆಲವು ಇಂಪಾರ್ಟೆನ್ಸ್ ಅನುಚ್ಛೇದ ಇವೇನು ಆರಾಮ್ ನೆನಪಿಟ್ಕೋಬಹುದು, ಏನಿಲ್ಲ, ಎದ್ರಾಗೇನು ಏನಿಲ್ಲ. ಅದೇ ವಿಸ್ತೀರ್ಣ, ಸಂಬಳ, ಪ್ರಮಾಣ ವಚನ. 4ನೇದು ರಾಜ್ಯಸಭೆಗೆ ವಿವಿಧ ರಾಜ್ಯದ ಸ್ಥಾನಗಳ ಹಂಚಿಕೆ. ಅದಾಗಿಂದ ಅನುಸೂಚಿತ ಪ್ರದೇಶಗಳು. ಅದೇ ರೀತಿ 4 ರಾಜ್ಯಗಳ ವಿಶೇಷ ಆಡಳಿತ ಮತ್ತು ನಿರ್ವಹಣೆ. ATM ಅಂತ ಆಗುತ್ತೆ. ಅಂದ್ರೆ A ಅಂದ್ರೆ ಆಸಾಮ, T ಅಂದ್ರೆ ತ್ರಿಪುರಾ, ಮಿ ಅಂದ್ರೆ ಮಿಜೋರಾಂ, ಇನ್ನೊಂದು ಅಂದ್ರೆ ಮೇಘಾಲಯ. ಅದೇ ರೀತಿ 7ನೇದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಸಂಬಂಧಪಟ್ಟ ಅಧಿಕಾರ ಹಂಚಿಕೆ.
ಅದೇ ರೀತಿ 8ನೇದು ಭಾಷೆಗಳ ಬಗ್ಗೆ ಹೇಳ್ತಾರೆ, 9ನೇದು ಭೂ ಸುಧಾರಣೆ, 10ನೇದು ಪಕ್ಷಾಂತರ ನಿಷೇಧ ಕಾಯ್ದೆ, 11ನೇದು ಪಂಚಾಯತ್ ರಾಜ್ ವ್ಯವಸ್ಥೆ, 12 ನಗರ ಸ್ಥಳೀಯ ಸಂಸ್ಥೆ. ಇಷ್ಟು ವಿಷಯ ಗೊತ್ತಿದ್ರೆ ಸಾಕು. ಓಕೆ, ಅದೇ ರೀತಿ ಭಾಗಗಳ ಬಗ್ಗೆ ಗೊತ್ತಿರಲೇಬೇಕು. ಇಂಪಾರ್ಟೆಂಟ್ ಭಾಗಗಳು ಎಲ್ಲ ಕೇಳಲ್ಲ, ಇಂಪಾರ್ಟೆಂಟ್ ಭಾಗಗಳು ತಿಳ್ಕೊಳ್ಳೇಬೇಕು. ಸ್ನೇಹಿತರೆ, ಈಗ ಸಂಬಂಧಪಟ್ಟ ಸ್ವಲ್ಪ ವಿವರಣೆಯನ್ನು ತಿಳ್ಕೊಳ್ಳೋಣ. ಓಕೆ, ಇದರಲ್ಲಿ ಕ್ವಶನ್ ಬರ್ತಾರೆ. ಓಕೆ ನೋಡಿ, ವಿಸ್ತೀರ್ಣ ಅಂತಿದೆ ಅಂದ್ರೆ ಭಾರತ ಸಂವಿಧಾನ ಭೂಪ್ರದೇಶ ಎಷ್ಟು ವಿಸ್ತೀರ್ಣ ಇದೆ ಅಂದ್ರೆ 32,87,763 ಚದರ ಕಿಲೋಮೀಟರ್. ಎಷ್ಟು? 32,87,763 ಚದರ ಕಿಲೋಮೀಟರ್. ಇದು ಭಾರತದ ಒಟ್ಟು ವಿಸ್ತೀರ್ಣ. ವಿಸ್ತೀರ್ಣ ಅಂತ ಇಷ್ಟು ತಿಳ್ಕೋಬೇಕು. ಅದೇ ರೀತಿ ಜಗತ್ತಿನಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರಪ್ಪ ಅನ್ನೋದಂದ್ರೆ 7ನೇ ದೊಡ್ಡ ರಾಷ್ಟ್ರ. ಓಕೆ, ಜನಸಂಖ್ಯೆಯಲ್ಲಿ 1, ಜನಸಂಖ್ಯೆ ನಂಬರ್ 1 ಅಲ್ಲಿ. ಓಕೆ, ಇದು ಗೊತ್ತಿರಲಿ. 2ನೇ ಸ್ಥಾನ ಚೀನಾ ಇದೆ, ಅದನ್ನ ಓವರ್ಟೇಕ್ ಮಾಡಿಬಿಟ್ಟಿದ್ವಿ. ಇಷ್ಟಾದ್ಮೇಲೆ ಇನ್ನ ಇದ್ರಿಗೆ ಸಂಬಂಧಪಟ್ಟ ಇನ್ನೇ ತಿಳ್ಕೊಂಡ್ರೆ ಪ್ರಪಂಚದ ಭೌಗೋಳಿಕ ಕ್ಷೇತ್ರದಲ್ಲಿ ಭಾರತ ಎಷ್ಟು ಶೇಕಡಾ ಭೂಪ್ರದೇಶ ಹೊಂದಿದೆ, ಅದು ಇಂಪಾರ್ಟೆಂಟ್. ಭೌಗೋಳಿಕ ಪ್ರದೇಶ 2.4 ಇಷ್ಟು ಪ್ರಪಂಚದ ಭೌಗೋಳಿಕ ಪ್ರದೇಶ ವ್ಯಾಪ್ತಿಯಲ್ಲಿ ಭಾರತ ಎಷ್ಟು ಭೂಪ್ರದೇಶ ಹೊಂದಿದೆ ಅಂತ ಇಷ್ಟು ಗೊತ್ತು. ಅಂದ್ರೆ 1ನೇದು ವಿಸ್ತೀರ್ಣದೊಳಗೆ ಎಷ್ಟಿದೆ ಜಗತ್ತಿನಲ್ಲಿ, ನಮ್ಮ ಭೂಪ್ರದೇಶ ಎಷ್ಟನೇ ದೊಡ್ಡ ರಾಷ್ಟ್ರ, 7ನೇದು ವಿಸ್ತೀರ್ಣ ಎಷ್ಟು, ಜಗತ್ತಿನ ಭೌಗೋಳಿಕ ಪ್ರದೇಶ ಭಾರತ ವಿಸ್ತೀರ್ಣ ಶೇಕಡಾವಾರು ಎಷ್ಟು, 2.4 ಇಷ್ಟು ಗೊತ್ತಿದೆ, ಮುಗಿದು ಜಸ್ಟ್ ಅಂದ್ರೆ ವಿಸ್ತೀರ್ಣ ಸಿಗಿತು. ನೆಕ್ಸ್ಟ್ ಇರೋದು ಸಂಬಳ. ಯಾರ್ಯಾರ ಸಂಬಳ, ಅದು ಇಂಪಾರ್ಟೆಂಟ್. ಸಂಬಳ ಸಂವಿಧಾನಬದ್ಧ ಹುದ್ದೆಗಳು ಯಾವಿದೆಪ್ಪ ಅಂದ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಕೇಂದ್ರದಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ಇತರ ನ್ಯಾಯಾಧೀಶರು. ಈ ಹುದ್ದೆ ಇರೋದಿಲ್ಲ, ಇವಕ್ಕೆ ಸಂವಿಧಾನಬದ್ಧ ಹುದ್ದೆಗಳಿಗೆ ವೇತನವನ್ನು ಎಷ್ಟು ನಿಗದಿಪಡಿಸಿರೋ ಅನ್ನೋದನ್ನು ಹೇಳ್ತಾರೆ. ನೋಡಿ, 1ನೇದು ರಾಷ್ಟ್ರಪತಿ 5 ಲಕ್ಷ. ಎಷ್ಟು? 5 ಲಕ್ಷ. ಉಪರಾಷ್ಟ್ರಪತಿ 4 ಲಕ್ಷ. ಎಷ್ಟಿದು? ವರ್ಷಕ್ಕಲ್ಲ, ಮತ್ತೆ ಇದು ಮಾಸಿಕ, ಮಂತ್ಲಿ. ಓಕೆ, 5 ಲಕ್ಷ 4 ಲಕ್ಷ ಉಪರಾಷ್ಟ್ರಪತಿ ಆಯ್ತು. ರಾಜ್ಯಪಾಲ ರಾಜ್ಯದಾಗ 3,50,000. ಇಷ್ಟು ಗೊತ್ತಿರಲಿ. ಅದೇ ರೀತಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ಮುಖ್ಯರು 2,80,000. ಸುಪ್ರೀಂ ಕೋರ್ಟ್ನ ಇತರ ನ್ಯಾಯಾಧೀಶರಿಗೆ, ಸುಪ್ರೀಂ ಕೋರ್ಟ್ನ ಇರ್ತಾರಲ್ಲ, ಈಗ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ 2,80,000 ಆಯ್ತು. ಓಕೆ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರದು. ಅದೇ ರೀತಿ ಇತರ ನ್ಯಾಯಾಧೀಶರು ಇರ್ತಾರಲ್ಲ, ಅವ್ರು ಸುಪ್ರೀಂ ಕೋರ್ಟ್ ಇತರ 2,20,000 ಹಿಂಗೆ 2,50,000 ಇರುತ್ತೆ. ಇತರ ನ್ಯಾಯಾಧೀಶರಿಗೆ 2,50,000. ಅದೇ ರೀತಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ಸಂಬಳ ಎಷ್ಟಿರುತ್ತಪ್ಪ ಅಂದ್ರೆ ಅದು 2 ಲಕ್ಷದ ಹೆಚ್ಚಿ. ಹೈಕೋರ್ಟ್ ನ್ಯಾಯಾಧೀಶರ ಮುಖ್ಯ ನ್ಯಾಯಾಧೀಶರ ಸಂಬಳ 2,50,000. ಇತರ ನ್ಯಾಯಾಧೀಶರಾದ ಹೈಕೋರ್ಟ್ ಅಂದ್ರೆ 2,20,000 ಹಿಂಗಿರ್ತದ. ಸ್ವಲ್ಪ ವೇರಿಯೇಷನ್ ಇರ್ತದ. ಸ್ವಲ್ಪ ನೋಡಿ, ಏನು ಡಾಟಾ ನನ್ನ ಪ್ರಕಾರ ಕರೆಕ್ಟ್ ಇದೆ 100%. ಏನಾದ್ರು ಸ್ವಲ್ಪ ವೇರಿಯೇಷನ್ ಇದ್ರೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಸಂವಿಧಾನಬದ್ಧ ಹುದ್ದೆಗಳ ಬಗ್ಗೆ ಸಂಬಳ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಈ ವೇತನ ಕೇಂದ್ರದಲ್ಲಿ ಕೇಂದ್ರ ಸಂಚಿತ ನಿಧಿಯಿಂದ ಈ ಸಂವಿಧಾನಬದ್ಧ ಹುದ್ದೆಗಳಿಗೆ ವೇತನವನ್ನು ನೀಡಲಾಗುತ್ತೆ. ಯಾವ್ದಂದ್ರೆ ಕೇಂದ್ರ ಸಂಚಿತ ನಿಧಿ. ಕೇಂದ್ರ ಸಂಚಿತ ನಿಧಿ, ಕನ್ಸಾಲಿಡೇಟ್ ಫಂಡ್, ಸಂಚಿತ. ಇದು ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 266(1). ಓಕೆ, ಕೇಂದ್ರ ಸಂಚಿತ ನಿಧಿಯಿಂದ ಸಂವಿಧಾನಬದ್ಧ ಹುದ್ದೆಗಳಿಗೆ ಕೇಂದ್ರದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಇತರ ನ್ಯಾಯಾಧೀಶರಿಗೆ ಕೇಂದ್ರ ಸಂಚಿತ ನಿಧಿಯಿಂದ ವೇತನವನ್ನು ನೀಡುತ್ತಾರೆ. ಅದೇ ರಾಜ್ಯದಲ್ಲಿ ರಾಜ್ಯಪಾಲರು, ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು, ಇತರ ಸಂಬಂಧಪಟ್ಟ ನ್ಯಾಯಾಧೀಶರಿಗೆ ಯಾವುದು ರಾಜ್ಯ ಸಂಚಿತ ನಿಧಿಯಿಂದ ವೇತನವನ್ನು ನೀಡುತ್ತಾರೆ. ಇಷ್ಟು ಮಾಹಿತಿ ಗೊತ್ತಿದ್ರೆ ಇದ್ರ ಬಗ್ಗೆ ಸಂಬಳ ಬಗ್ಗೆ ಇತರ ಇಷ್ಟು ಇದ್ರದ್ದು ಮುಗಿತು. ಒಳ್ಳೆ ನೆಕ್ಸ್ಟ್ ಬರೋದು ಪ್ರಮಾಣ ವಚನ. ಪ್ರಮಾಣ ವಚನ ಅಂದ್ರೆ ಸಂವಿಧಾನಬದ್ಧ ಹುದ್ದೆಗಳಿಗೆ ಪ್ರಮಾಣ ವಚನ ಏನು ನೋಡಿ. ಟೋಟಲ್ ಆಗಿ ಕೇಂದ್ರದಲ್ಲಿ ಪ್ರಮಾಣ ವಚನ ಯಾರು ಬೋಧಿಸ್ತಾರಪ್ಪ? ರಾಷ್ಟ್ರಪತಿ. ಅದು ಕ್ಲಿಯರ್ ಇರಲಿ. ಹಾಗಾದ್ರೆ ರಾಷ್ಟ್ರಪತಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರಪ್ಪ ಅಂದ್ರೆ ಅದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಓಕೆ, ಇಷ್ಟು. ಅದೇ ರೀತಿ ರಾಜ್ಯದಲ್ಲಿ ರಾಜ್ಯಪಾಲರು ಎಲ್ಲರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಎಲ್ಲರಿಗಿಂತ ಸಂವಿಧಾನ ಕೆಲವು ಹುದ್ದೆಗಳ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಒಳ್ಳೆ ಇವರು ಕೆಲವು ಕ್ಯಾಬಿನೆಟ್ ದರ್ಜೆ ಸಚಿವರಿಗೆ ಏನು ಪ್ರಮಾಣ ವಚನ ಅವರಿಗೆಲ್ಲ ರಾಜ್ಯಪಾಲರು. ಆಗ ರಾಜ್ಯಪಾಲರಿಗೆ ಯಾರಪ್ಪ ಅಂದ್ರೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಒಂದ್ ವೇಳೆ ಹೈಕೋರ್ಟ್ ಕೇಂದ್ರದಲ್ಲಿ ಇದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇಲ್ಲಪ್ಪ ಅಂದ್ರೆ ರಾಷ್ಟ್ರದ ಪ್ರಮಾಣ ವಚನ ಯಾರು ಬೋಧಿಸ್ತಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಅನುಪಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರು ಏನಂತಾರೆ ರಾಷ್ಟ್ರಪತಿ ಅವರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಇಷ್ಟು ಒಂದು ಕ್ಲಿಯರಿಟಿ ಇರಲಿ.
ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಈಗ ಹೊಸ ಸರ್ಕಾರ ರಚನೆ ಆಯಿತು, ಆ ಟೈಮ್ದಲ್ಲಿ ಕರ್ನಾಟಕ ಮುಖ್ಯ ನ್ಯಾಯಾಧೀಶ ಯಾರು ಇಲ್ಲಪ್ಪ, ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ಯಾರಿಲ್ಲಪ್ಪ ಅಂದ್ರೆ ಕರ್ನಾಟಕ ಹೈಕೋರ್ಟಿನ ಹಿರಿಯ ನ್ಯಾಯಾಧೀಶರು ಏನ್ ಮಾಡ್ತಾರೆ, ನೂತನ ಮುಖ್ಯಮಂತ್ರಿಯವರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಇಷ್ಟು ಗೊತ್ತಿರಲಿ. ಇಷ್ಟು ಆದ್ಮೇಲೆ ರಾಜ್ಯಸಭೆ ಎಷ್ಟನೇದು, 4ನೇದು. ರಾಜ್ಯಸಭೆಗಳಿಗೆ ವಿವಿಧ ರಾಜ್ಯಗಳಿಂದ ಸ್ಥಾನಗಳ ಹಂಚಿಕೆ, ಎಷ್ಟೆಷ್ಟು ಕ್ಷೇತ್ರಗಳನ್ನು ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನು ಇದ್ರಾಗಿದೆ. ಹಾಗಾದ್ರೆ ಯಾವ ಅತಿ ಹೆಚ್ಚು ರಾಜ್ಯಸಭೆ ಸ್ಥಾನಗಳಿಂದ ಹಂಚಿಕೆ ಚುನಾಯಿತರಾಗುವುದು ಯಾವ ರಾಜ್ಯದಿಂದಪ್ಪ ಅಂದ್ರೆ ಅದು ಯುಪಿ. ಎಷ್ಟಪ್ಪ ಅಂದ್ರೆ 31 ಪ್ಲಸ್ ಇಲ್ಲೇ 80 ಮಾಡ್ಕೊಳ್ಳೋಣ. ಇದು ಏನಪ್ಪ ಅಂದ್ರೆ MP ಕ್ಷೇತ್ರ. ದೇಶದಲ್ಲಿ ಅತಿ ಹೆಚ್ಚು MP ಲೋಕಸಭಾ ಸದಸ್ಯರು ಹೊಂದಿರುವುದು ಯಾವ್ದಪ್ಪ ಅಂದ್ರೆ ಅದು ಉತ್ತರ ಪ್ರದೇಶ. ಇಷ್ಟು ಗೊತ್ತಿರಲಿ. ಹಾಗಾದ್ರೆ ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಎಷ್ಟು ಜನ ಆಯ್ಕೆ ಆಗ್ತಾರೆ, 12 ಜನ ಪ್ಲಸ್ 28 ಏನಪ್ಪಾ ಅಂದ್ರೆ ಇದು ಲೋಕಸಭಾಕ್ಕೆ ಆಯ್ಕೆ ಆಗೋರು. ಅಲ್ಲೇ 31 UP ಉತ್ತರ ಪ್ರದೇಶದಲ್ಲಿ 31 ಹೈಯೆಸ್ಟ್. ಅದೇ ರೀತಿ ಹೈಯೆಸ್ಟ್ MP ಕ್ಷೇತ್ರ ಎಲ್ಲಿ ಬಂದದ್ದು ಉತ್ತರ ಪ್ರದೇಶನ. ನಮ್ಮ ಕರ್ನಾಟಕದಲ್ಲಿ ರಾಜ್ಯಸಭೆಗೆ ಆಯ್ಕೆ ಆಗೋರು 12 ಜನ ಪ್ಲಸ್ 28 ಏನಪ್ಪಾ ಅಂದ್ರೆ ಇದು ಲೋಕಸಭಾ ಸ್ಥಾನಗಳು. ಇಷ್ಟು ಗೊತ್ತಿರಲಿ. ಅದೇ ರೀತಿ ಅನುಸೂಚಿತ ಪ್ರದೇಶ ಮತ್ತು ಆಡಳಿತ ನಿಯಮ ಅಂದ್ರೆ ಬುಡಕಟ್ಟು ರಾಜ್ಯಗಳು ಬರ್ತಲ್ಲ, ಆ ರಾಜ್ಯಕ್ಕೆ ಸಂಬಂಧ ಆಡಳಿತ ನಿರ್ವಹಣೆ ಬಗ್ಗೆ ನಮಗೆ ಎಷ್ಟಿದು ಇನ್ನೇ ಅನಿಸುತ್ತೆ. ಅದೇ ರೀತಿ ATM ಅಂದ್ರೆ ATM ಬಗ್ಗೆ ಏನು ಅಂದ್ರೆ ಅದೊಂದು ಹಣ ತೆಗೆದಲ್ಲ, ಅದೊಂದು ಕೋಡ್ ಇಟ್ಕೊಂಡಿದೆ. A ಅಂದ್ರೆ ಆಸಾಂ, T ಅಂದ್ರೆ ತ್ರಿಪುರ, ಮಿ ಅಂದ್ರೆ ಮಿಜೋರಾಂ, ಇನ್ನೊಂದು M ಅಂದ್ರೆ ಮೇಘಾಲಯ. ಈ 4 ರಾಜ್ಯಗಳ ಆಡಳಿತ ಮತ್ತು ನಿರ್ವಹಣೆ ಬಗ್ಗೆ ಎಷ್ಟನೇದು 6ನೇ ಅನುಸೂಚಿ ಹೇಳ್ತದ. ಇಷ್ಟು ಮಾಹಿತಿ ಇರಲಿ. ಓಕೆ, ನೆಕ್ಸ್ಟ್ 3 ಪಟ್ಟಿಗಳಂತಿದೆ. 3 ಪಟ್ಟಿಗಳಂದ್ರೆ ಏನಪ್ಪ ಅಂದ್ರೆ ಕೇಂದ್ರ ಪಟ್ಟಿ ಬರ್ತದ. ಒಂದಿತ್ತು ಕೇಂದ್ರ ಪಟ್ಟಿ ಬರ್ತದ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಕೇಂದ್ರ ಪಟ್ಟಿ ಒಳಗ 100 ಎಷ್ಟು ವಿಷಯಗಳ ಪ್ರಸ್ತಾವ 100. ಹಾಗಾದ್ರೆ ರಾಜ್ಯ ಪಟ್ಟಿಯಲ್ಲಿ 61, ಸಮವರ್ತಿ ಪಟ್ಟಿಯಲ್ಲಿ 52. ಉಳಿದ ವಿಷಯಗಳೆಲ್ಲ ಬರ್ತಾವ ಅಂದ್ರೆ ಕೇಂದ್ರ ಸಂಬಂಧಪಡ್ತಾವ. ಇಷ್ಟು ವಿಷಯ ಗೊತ್ತಿರಲಿ. ಅದೇ ರೀತಿ ನೆಕ್ಸ್ಟ್ ಎಷ್ಟು ಅನುಚ್ಛೇದ 8 ಭಾಷೆಗಳು. ಸಂವಿಧಾನ ಜಾರಿ ಬಂದ ಎಷ್ಟು ಇದು ಭಾಷೆಗಳಪ್ಪ ಅಂದ್ರೆ 14. ಇದು ಗೊತ್ತಿರಲಿ. ಪ್ಲಸ್ 8 ಸೇರಿಸಿದ್ರೆ 22. ಓಕೆ, ಇಷ್ಟು ಭಾಷೆಗಳು ಸಂಬಂಧಪಟ್ಟ ಇಷ್ಟು ವಿಷಯಗಳು ನಮಗೆ ಗೊತ್ತಿರಲೇಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಭೂ ಸುಧಾರಣೆ. ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಭಾರತ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ಆಗಿದ್ದೆ ಭೂ ಸುಧಾರಣೆ ವಿಷಯದಲ್ಲಿ. ಯಾವಪ್ಪ ಅಂದ್ರೆ ಜೂನ್ 18, 1951ರಲ್ಲಿ. ಜೂನ್ 18, 1951ರಲ್ಲಿ ಭಾರತ ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿ ಮಾಡಲಾಗಿದೆ. ಅದು ಭೂ ಸುಧಾರಣೆ ವಿಷಯ. ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ. ಎಷ್ಟನೇದಪ್ಪ ಅಂದ್ರೆ 10ನೇ ಅನುಸೂಚಿ. ನೋಡಿ, ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ನೋದು ಯಾವಾಗ ಜಾರಿ ತಂದ್ರು, ಅವಾಗ ಪ್ರಧಾನಮಂತ್ರಿ ಯಾರಾದ್ರು ಎಷ್ಟನೇ ತಿದ್ದುಪಡಿ ಅನ್ನೋದು ಗೊತ್ತಿರಬೇಕು. ನೋಡಿ, ಪಕ್ಷಾಂತರ ನಿಷೇಧ ಕಾಯ್ದೆ 52ನೇ ತಿದ್ದುಪಡಿ. ಹಾಗಾದ್ರೆ ಯಾವ ವರ್ಷ? 1985. ಹಾಗಾದ್ರೆ ಪ್ರಧಾನಮಂತ್ರಿ ಯಾರಿದ್ರು? ರಾಜೀವ್ ಗಾಂಧಿ. ಇಷ್ಟು ಗೊತ್ತಿದೆ. ಹಾಗಾದ್ರೆ ಇದು 1985ರಲ್ಲಿ ಫಸ್ಟ್ ಇಂಡಿಯಾದಲ್ಲಿ ಫಸ್ಟ್ ಅಂತ ಅದಲ್ಲ. 1985 ಪೂರ್ವದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆಂಟಿ ಡಿಫೆಕ್ಷನ್ ಲಾ ಅನ್ನೋದು ಜಾರಿಲಿತ್ತು. ಅದು ಸ್ವಲ್ಪ ವಿಷಯ ನೆನಪಿರಲಿ. ಓಕೆ, ನೆಕ್ಸ್ಟ್ ಇಷ್ಟ ಆಯ್ತು. ಒಳ್ಳೆ ಪಂಚಾಯತ್ ರಾಜ್ ಸಿಸ್ಟಮ್ ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ. ಇದು ವೆರಿ ಇಂಪಾರ್ಟೆಂಟ್. ಈಗ ಪ್ರಸ್ತುತ ಇರುವಂತ ನಮಗೆ PDO ಎಕ್ಸಾಮ್ ಇದೆ, UA ಎಕ್ಸಾಮ್ ಇದೆ. ಇಲ್ಲಿ ಸಪರೇಟ್ ಆಗಿ ಪಂಚಾಯತ್ ರಾಜ್ ಸಿಲೆಬಸ್ ಇದೆ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಇದೆ, ಕ್ವಶನ್ ಬರತಾ ಇದೆ. ಅದನ್ನ ತಿಳ್ಕೋಬೇಕು. ಪಂಚಾಯತ್ ರಾಜ್ ವ್ಯವಸ್ಥೆ ನಮ್ಮ ಕಣ್ಣು ಮುಂದೆ ಏನ್ ಬರಬೇಕಂದ್ರೆ ಸಂವಿಧಾನದ 73ನೇ ತಿದ್ದುಪಡಿ. ಓಕೆ, 73ನೇ ತಿದ್ದುಪಡಿ ಬಂದ ತಕ್ಷಣ ಆ ಸಮಯದಲ್ಲಿ ಅದು ಯಾವ ವರ್ಷ ಅಮೆಂಡ್ಮೆಂಟ್ ಆಯ್ತು, ಯಾವ ವರ್ಷ ಜಾರಿ ಬಂತು, ಆ ಸಮಯದಲ್ಲಿ ಪ್ರಧಾನಮಂತ್ರಿ ಯಾರಿದ್ರು, ರಾಷ್ಟ್ರಪತಿ ಯಾರು ಅನ್ನೋದು ಬಾರಿ ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಪಂಚಾಯತ್ ರಾಜ್ ವ್ಯವಸ್ಥೆ 73ನೇ ತಿದ್ದುಪಡಿ 1992 ಕಾಯ್ದೆ ಆಗಿರೋದು. ಇದು ಇಂಪಾರ್ಟೆಂಟ್. ಕಾಯ್ದೆ ಬೇರೆ, ಜಾರಿ ಬಂದಿದ್ದು ಬೇರೆ. ಓಕೆ, ಈ ಸಮಯದಲ್ಲಿ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. 1993ರಲ್ಲಿ ಜಾರಿ ಬರ್ತದ. ಅವಾಗ ರಾಷ್ಟ್ರಪತಿ ಯಾರಂದ್ರೆ ಶ್ರೀ ಶಂಕರ್ ದಯಾಳ್ ಶರ್ಮಾ ಅವರು ರಾಷ್ಟ್ರಪತಿ ಆಗಿರ್ತಾರೆ. ಇಷ್ಟು ನಮ್ಗೆ
ಒಂದು ವಿಷಯ ಗೊತ್ತಿದ್ದಾಗ ಒಂದು ಭೂ ಸುಧಾರಣೆ ಬಂದಿರಬೇಕು, ಪಕ್ಷಾಂತರ ಕ್ಷೇತ್ರಗಳು ಸ್ವಲ್ಪ ವಿಷಯ ನಮ್ಗೆ ಕ್ಲಾಶಿಂಗ್ ಸ್ಪಷ್ಟವಾಗಿ ಕರಡಿ ಬಂದ್ಬಿಡ್ಬೇಕು ಅಂದ್ರೆ ನಮ್ಗೆ ಈಜಿ ಆಗುತ್ತೆ. ಅದೇ ರೀತಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ ನಾವು ಆಸ್ಪಿರೆಂಟ್ ಅನ್ನೋದ್ರಿಂದ ದೇಶದ ಪ್ರಥಮ ಪಂಚಾಯತ್ ವ್ಯವಸ್ಥೆಯನ್ನು 1959 ಅಕ್ಟೋಬರ್ 2ರಂದು ರಾಜಸ್ಥಾನದ ನಾಗೌರ್ನಲ್ಲಿ ದೇಶದ ಪ್ರಥಮ ಪ್ರಧಾನಿಯಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಉದ್ಘಾಟನೆ ಮಾಡಿದ್ರು. ಇಷ್ಟು ವಿಷಯ. ಓಕೆ, ನೆಕ್ಸ್ಟ್ ನಗರ ಸ್ಥಳೀಯ ಸಂಸ್ಥೆಗಳಂದ್ರೆ ಮುನ್ಸಿಪಾಲಿಟಿ ಸಂಬಂಧಪಟ್ಟಂತದ್ದು. ಇಲ್ಲಿ 73 ತಿದ್ದುಪಡಿ ಆಗುತ್ತೆ, ಇಲ್ಲಿ 74ನೇ ತಿದ್ದುಪಡಿ. 74ನೇ ತಿದ್ದುಪಡಿ ಎಷ್ಟಿದ್ದು? 74ನೇ ತಿದ್ದುಪಡಿ. ಹಾಗಾದ್ರೆ ಇಲ್ಲಿ ನಗರ ಸ್ಥಳೀಯ ದೇಶದ ಪ್ರಥಮ ನಗರ ಸ್ಥಳೀಯ ಸಂಸ್ಥೆ ಎಲ್ಲಿದೆ ರಚನೆ ಆಗತ್ತಪ್ಪ ಅಂದ್ರೆ 1687ರಲ್ಲಿ. ಇದು ಸ್ವಲ್ಪ ವಿಷಯ ನೋಡಿ, ಏನಾದ್ರು ಮಿಸ್ಟೇಕ್ ಇರಬಹುದು. 1687. ಸೊ ಚೆಕ್ ಮಾಡ್ಕೊಂಡು ಏನಾರ ಡಾಟಾ ಮಿಸ್ ಆಗಿದೆ. 1687ರಲ್ಲಿ ಚೆನ್ನೈ ದೇಶದ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿ ಅಸ್ತಿತ್ವಕ್ಕೆ ಬಂದಿತ್ತು. ಇಷ್ಟು ಸ್ನೇಹಿತರೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಸಂವಿಧಾನದ ಅನುಸೂಚಿಗಳು ಪರೀಕ್ಷಾ ದೃಷ್ಟಿಗೆ ಎಷ್ಟು ವಿಷಯ ಬೇಕು ಅಷ್ಟನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಏನಾದರೂ ಸಲಹೆ ಸೂಚನೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹೇಳ್ತಿ. 1 ಸೆಕೆಂಡ್ ಇದನ್ನ ಇನ್ನೊಮ್ಮೆ 12 ಅನುಸೂಚಿಗಳನ್ನ ರಿಕಾಲ್ ಮಾಡ್ಕೊಳ್ಳೋಣ. ಏನಪ್ಪಾ ಅಂದ್ರೆ ಸಂವಿಧಾನದಲ್ಲಿರುವಂತ ಅನುಸೂಚಿಗಳು ಎಷ್ಟು? ಸಂವಿಧಾನ ಜಾರಿ ಬಂದಾಗ 8 ಅನುಸೂಚಿಗಳಿದ್ದವು. ಅದನ್ನು ಫಸ್ಟ್ ನೋಡ್ಕೊಳ್ಳೋಣ. ಅವು ಯಾವಪ್ಪ ಅಂದ್ರೆ, ಒಂದನೇದು ವಿಸ್ತೀರ್ಣ ಅಂದ್ರೆ ಭೂಪ್ರದೇಶ, ಅದು ವಿಸ್ತೀರ್ಣ. ಒಂದನೇದು ವಿಸ್ತೀರ್ಣ ಅಂದ್ರೆ ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಜಗತ್ತಿನ ವಿಸ್ತೀರ್ಣದಲ್ಲಿ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರ? 7ನೇ ದೊಡ್ಡ ರಾಷ್ಟ್ರ. ಇದು ಗೊತ್ತಿರಲಿ. ಜಗತ್ತಿನ ಭೌಗೋಳಿಕ ವಿಸ್ತೀರ್ಣದಲ್ಲಿ ಭಾರತ ಭೂಪ್ರದೇಶ ಎಷ್ಟಿದೆ? 2.4. ಇದು ಒಂದು ವಿಸ್ತೀರ್ಣದ ಬಗ್ಗೆ ಒಂದನೇದು ಕ್ಲಿಯರ್ ಆಯ್ತು. ಅದೇ ರೀತಿ ಸಂವಿಧಾನಬದ್ಧ ಹುದ್ದೆಗಳಿಗೆ ಸಂಬಳ ಅನುಸೂಚಿ 2. ಇದರಲ್ಲಿ ಏನಿರುತ್ತೆ? ಉಪರಾಷ್ಟ್ರಪತಿ, ಇದು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಒಳ್ಳೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು, ಹೈಕೋರ್ಟ್ ಇವ್ರು ಯಾವ ರೀತಿ ಸಂಬಳ ನೀಡ್ತಾರೆ ಅನ್ನೋದು ಇದೆ. ಇವರಿಗೆ ಸಂಬಳವನ್ನು ಯಾವುದೇ ಕೇಂದ್ರದಲ್ಲಿ ಕೇಂದ್ರ ಸಂಚಿತರಿಂದ ವಿಧಿ ಎಷ್ಟಪ್ಪ? 266(1) ಕೇಂದ್ರ ಸಂಚಿತದಿಂದ ಅವರಿಗೆ ಕೇಂದ್ರದಲ್ಲಿ ವೇತನ ನೀಡಲಾಗಿದೆ. ಅದೇ ರೀತಿ ರಾಜ್ಯದಲ್ಲಿ ಬಂದಾಗ ಸಂವಿಧಾನಬದ್ಧ ಹುದ್ದೆ ಇರುತ್ತೆ, ಆ ಹುದ್ದೆಗಳಿಗೆ ರಾಜ್ಯ ಸಂಚಿತ ನಿಧಿಯಿಂದ ಅವರಿಗೆ ವೇತನವನ್ನು ರವಾನಿಸಲಾಗ್ತದೆ. ಅದೇ ರೀತಿ ಪ್ರಮಾಣ ವಚನ, ಸಂವಿಧಾನಬದ್ಧ ಹುದ್ದೆಗಳಿಗೆ ಪ್ರಮಾಣ ವಚನ ಅಂದ್ರೆ ಕೇಂದ್ರದಲ್ಲಿ ಆಲ್ಮೋಸ್ಟ್ ಎಲ್ಲ ಹುದ್ದೆಗಳು ಯಾರು ಬೋಧನೆ ಇದನ್ನ ಮಾಡ್ತಾರ? ಆಲ್ಮೋಸ್ಟ್ ಅವರೇ ಯಾರು? ರಾಷ್ಟ್ರಪತಿಗಳು. ಅಂದ್ರೆ ರಾಷ್ಟ್ರಪತಿಗೆ ಬೋಧನೆ ಪ್ರಮಾಣ ವಚನವನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿ ಅವರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಇನ್ ಕೇಸ್ ಪ್ರಮಾಣ ವಚನ ಬೋಧಿಸುವ ಸಮಯದಲ್ಲಿ ರಾಷ್ಟ್ರಪತಿ ಅವರಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇಲ್ಲದೇ ಇರೋ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಇತರ ನ್ಯಾಯಾಧೀಶರು ರಾಷ್ಟ್ರಪತಿ ಅವರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಅದೇ ರೀತಿ ರಾಜ್ಯದಲ್ಲಿ ಬಂದ್ರೆ, ರಾಜ್ಯದಲ್ಲಿ ಸುಪ್ರೀಂ ರಾಜ್ಯಪಾಲರು. ಆದ್ರೆ ರಾಜ್ಯಪಾಲರು ಇತರ ಎಲ್ಲರಿಗೂ ಪ್ರಮಾಣ ವಚನ ಬೋಧಿಸ್ತಾರೆ. ಆದ್ರೆ ರಾಜ್ಯಪಾಲರಿಗೆ ಯಾರಪ್ಪ ಅಂದ್ರೆ ಕರ್ನಾಟಕ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶ ಇಲ್ಲದೇ ಇರುವ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಹೈಕೋರ್ಟಿನಿರುವ ಹಿರಿಯ ನ್ಯಾಯಾಧೀಶರು ರಾಜ್ಯಪಾಲರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಓಕೆ, ನೆಕ್ಸ್ಟ್ 4ನೇದು ಬಂದ್ರೆ ರಾಜ್ಯಸಭೆಗಳಿಗೆ. ರಾಜ್ಯ ಬರ್ತಲ್ಲ, ರಾಜ್ಯಸಭೆಗಳಿಗೆ ವಿವಿಧ ರಾಜ್ಯಗಳಿಂದ ಎಷ್ಟು ಸ್ಥಾನಗಳು ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನು ನಮಗೆ 4ನೇದು ಅನುಸೂಚಿ 4 ಹೇಳುತ್ತೇನೆ. ಅಂದ್ರೆ ಅತಿ ಹೆಚ್ಚು ರಾಜ್ಯಸಭಾ ಸ್ಥಾನ ಹೊಂದಿದ್ದು UP ಎಷ್ಟು? 31. ಅಂದ್ರೆ ಅದೇ ರೀತಿ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳು ಹೊಂದಿರೋದು ಉತ್ತರ ಪ್ರದೇಶನ ಎಷ್ಟಪ್ಪ ಅಂದ್ರೆ 80. ಅದೇ ರೀತಿ ಕರ್ನಾಟಕ ರಾಜ್ಯಸಭೆ ಆಯ್ಕೆ ಆಗೋದು 12 ಜನ, ಲೋಕಸಭಾ ಸದಸ್ಯರ ಸಂಖ್ಯೆ 22. ಇಷ್ಟು ಇದರಲ್ಲಿರ್ತದೆ. ಒಳ್ಳೆ ಅನುಸೂಚಿತ ಪ್ರದೇಶಗಳು ವಿಷಯನ ಬುಡಕಟ್ಟು ರಾಜ್ಯ ಇರುತ್ತೆ, ಅವಕ್ಕೆ ಆಡಳಿತ ಮತ್ತು ನಿರ್ವಹಣೆ ಎಂದು 5ನೇ ಅನುಸೂಚಿ ಇರುತ್ತೆ. ಅದೇ ರೀತಿ 6ನೇದು ATM ಅಂದ್ರೆ ಆಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ ಈ ರಾಜ್ಯಗಳಿಗೆ ಸಂಬಂಧಪಟ್ಟ ಆಡಳಿತ ಮತ್ತು ನಿರ್ವಹಣೆ ಹೇಳ್ತದೆ. 7ನೇದು ಹೇಳುತ್ತೆ ಆಡಳಿತ ವಿಕೇಂದ್ರೀಕರಣ ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಕೇಂದ್ರ ಪಟ್ಟಿ ಎಷ್ಟು ಬರ್ತದೆ? 100 ಇದೆ. ರಾಜ್ಯ ಪಟ್ಟಿ ಎಷ್ಟಿದೆ? 61 ಇದೆ. ಸಮವರ್ತಿ ಪಟ್ಟಿ 57. ಉಳಿದ ವಿಷಯಗಳೆಲ್ಲ ಕೇಂದ್ರ ಪಟ್ಟಿ ಬರ್ತವೆ. ನೆಕ್ಸ್ಟ್ 8ನೇದು ಭಾಷೆಗಳು. ಸಂವಿಧಾನ ಜಾರಿ ಬಂದಾಗ ಎಷ್ಟಿದ್ವು? 14 ಇದು ಪ್ಲಸ್ 8 ಒಟ್ಟು ಭಾಷೆಗಳು ಎಷ್ಟು? 22. ಅದೇ ರೀತಿ ಭೂ ಸುಧಾರಣೆ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಲ್ಯಾಂಡ್ ರಿಫಾರ್ಮರ್ಸ್ ಅನ್ನೋದು ಏನಂದ್ರೆ ಸಂವಿಧಾನಕ್ಕೆ ಫಸ್ಟ್ ಅಮೆಂಡ್ಮೆಂಟ್ ಆಗಿದೆ. ಅದೇ 18 ಜೂನ್ 1951 ಪ್ರಥಮ ಅಮೆಂಡ್ಮೆಂಟ್ ಆಗ್ತದೆ. ಅವಾಗ ಅದು ಇಂಪಾರ್ಟೆಂಟ್ ಆಗ್ತದೆ. ಅದೇ ರೀತಿ 10ನೇದು ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ ನೋಡಿ ವೆರಿ ಇಂಪಾರ್ಟೆಂಟ್. ಪರೀಕ್ಷಾ ದೃಷ್ಟಿಯಿಂದ ಪ್ರತಿ ಸಲ ಒಂದು ಕ್ವಶನ್ ಇದ್ದೇ ಇರುತ್ತೆ. ಯಾಕಂದ್ರೆ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳಲ್ಲಿ ಆ ತರ ಆಗ್ತಾ ಇದೆ, ಪಕ್ಷಾಂತರ ಹಾಗೆ ಆಗ್ತದೆ. ಹಾಗಾಗಿ ಅದು ನ್ಯೂಸ್ ಇದ್ದೇ ಇರುತ್ತೆ, ಅದು ಎಕ್ಸಾಮ್ ಬಂದೇ ಬರ್ತದೆ ನೋಡಿ. 52ನೇ ತಿದ್ದುಪಡಿ ಮೂಲಕ 1985ರಲ್ಲಿ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆದ ಸಂದರ್ಭದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿ ತಂದರು. ಅದೇ ರೀತಿ ಪಕ್ಷಾಂತರ ನಿಷೇಧ ಪಂಚಾಯತ್ ರಾಜ್ ವ್ಯವಸ್ಥೆ ಬರುವಂತ ದಿನಗಳಲ್ಲಿ PDO ಆಗಿದೆ, UIG ಇದೆ. ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ ನಮ್ಮ ಕಣ್ಣು ಮುಂದೆ ಬರೋದು ವಿಷಯ ಏನಪ್ಪಾ ಅಂದ್ರೆ 73ನೇ ತಿದ್ದುಪಡಿ. 73ನೇ ತಿದ್ದುಪಡಿ ಏನು? ಪಂಚಾಯತ್ ರಾಜ್. ಹಾಗಾದ್ರೆ ಯಾವ ವರ್ಷ ಕಾಯ್ದೆ ಆಯಿತು? 1992. ಈ ಸಮಯದಲ್ಲಿ ಪ್ರಧಾನಮಂತ್ರಿ ಯಾರಾದ್ರು? PV ನರಸಿಂಹರಾಯರು ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿ ಬಂದರು. ಹಾಗಾದ್ರೆ 1992ರಲ್ಲಿ ಕಾಯ್ದೆ ಆಯಿತು. ಯಾವಾಗ ಜಾರಿ ಬಂತು? 1993ರಲ್ಲಿ. ಈ ಸಮಯದಲ್ಲಿ ಭಾರತ ರಾಷ್ಟ್ರಪತಿ ಯಾರು? ಶಂಕರ್ ದಯಾಳ್ ಶರ್ಮಾ ಅವರು ಭಾರತ ರಾಷ್ಟ್ರಪತಿ ಆಗಿದ್ದರು. ನೆಕ್ಸ್ಟ್ ಬರೋದೇ ಏನಪ್ಪಾ ಅಂದ್ರೆ
ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ ದೇಶದ ಪ್ರಥಮ ಪಂಚಾಯಿತಿಯನ್ನು ಯಾವ ರಾಜ್ಯದಲ್ಲಿ ಉದ್ಘಾಟನೆ ಅಂದರೆ 1959 ಅಕ್ಟೋಬರ್ 2 ಗಾಂಧಿ ಜಯಂತಿಯಂದು ದೇಶದ ಪ್ರಥಮ ಪ್ರಧಾನಿಯಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಏನು ಮಾಡಿದ್ರು, ರಾಜಸ್ಥಾನ ನಾಗೂರ್ನಲ್ಲಿ ದೇಶದ ಪ್ರಥಮ ಪಂಚಾಯಿತಿ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಿದ್ರು. ಇಷ್ಟು ನಮಗೆ ಸ್ವಲ್ಪ ಮಾಹಿತಿ ಇರುತ್ತೆ. ಆರ್ಟಿಕಲ್ ಅಲ್ಲಿ ಬಂದು 243 ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಇಂದ ಓ ಎನ್ ಸ್ಟಾರ್ಟ್ ಆಗುತ್ತೆ, ಅದು ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಬರೋದು ಮುನ್ಸಿಪಲ್ ಕಾರ್ಪೊರೇಷನ್, ನಗರ ಸ್ಥಳೀಯ ಸಂಸ್ಥೆಗಳು. 200 ಅದು ಪಂಚಾಯತ್ ರಾಜ್ ವ್ಯವಸ್ಥೆ ಆರ್ಟಿಕಲ್ ಅಂದ್ರೆ 243A 243A ಇಂದ 243O ವರೆಗೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತ ವಿಧಿ ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ಒಟ್ಟು 28 21 ವಿಧದಲ್ಲಿ ಸಬ್ಜೆಕ್ಟ್ ಬರ್ತದೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ. ಅದಕ್ಕೆ ಎಕ್ಸಾಂಪಲ್ ನಾವು PDO ಸಂಬಂಧಪಟ್ಟಂತಹ ಪಂಚಾಯತ್ ರಾಜ್ ಆಕ್ಟ್ ಪುಲಾನಿ ಬುಕ್ಸ್ ವೆರಿ ಇಂಪಾರ್ಟೆಂಟ್, ಭಾರಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನಗರ ಸ್ಥಳೀಯ ಸಂಸ್ಥೆಗಳು ನೋಡಿ, ಅಲ್ಲಿ 73 ತಿದ್ದುಪಡಿ ಇದು ಪಂಚಾಯತ್ ರಾಜ್ ವ್ಯವಸ್ಥೆ, ಇಲ್ಲಿ 74 ತಿದ್ದುಪಡಿ ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ವಿವರಣೆ ನೀಡ್ತದೆ. ದೇಶದ ಪ್ರಥಮ ನಗರ ಸ್ಥಳೀಯ ಸಂಸ್ಥೆ ಯಾವ್ದಪ್ಪ ಅಂದ್ರೆ 1687ರಲ್ಲಿ ಚೆನ್ನೈ ನಗರದಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿ ದೇಶದ ಪ್ರಥಮ ಮುನ್ಸಿಪಲ್ ಕಾರ್ಪೊರೇಷನ್ ಜಾರಿ ಬಂತು. ಇಷ್ಟು ಸ್ನೇಹಿತರೆ ನನಗೆ ತಿಳಿದ ಮಟ್ಟಿಗೆ ಭಾರತ ಸಂವಿಧಾನದ ಅನುಸೂಚಿಗಳನ್ನು ನಾನು ಈ ತರ ನೆನಪಿಟ್ಟುಕೊಂಡಿದ್ದೆ. ನನಗೆ ಗೊತ್ತಿರೋ ಮಾಹಿತಿ ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಇದರಲ್ಲಿ ಏನಾರ ತಮ್ಮ ಸಲಹೆ ಸೂಚನೆ ಏನಾದ್ರು ಸುಧಾರಣೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಗೆ ಮುಕ್ತ ಮನಸ್ಸಿನಿಂದ ಸ್ವೀಕರಿಸ್ತೀವಿ. ನಾವು ಎಕ್ಸ್ಪರೆಂಟ್ ಆಗಿ ಯಾವುದೇ ರೀತಿ ಬೇಜಾರು ನೇರವಾಗಿ ತಿಳಿಸಬಹುದು. ತಮ್ಮೆಲ್ಲರಿಗೂ ಒಳ್ಳೆಯದಲ್ಲಿ ಸ್ನೇಹಿತರೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಬರ್ತೀನಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಿ. ನಮಸ್ಕಾರ ಸ್ನೇಹಿತರೆ.